टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಲ್ತುಳಿತ ದುರಂತದಲ್ಲಿ ಸ್ಟೇಡಿಯಂಗೂ ನನಗೂ ಸಂಬಂಧ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರದಾಗಿತ್ತು. ಎಲ್ಲಿ ಸಂಭವಿಸಿರೋದು? ಕ್ರಿಕೆಟ್ ಸ್ಟೇಡಿಯಂ ಹತ್ರ. ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ಚಿನ್ನಸ್ವಾಮಿದು ಡಿ ಕೆ ಶಿವಕುಮಾರ್ದು, ಈ ವಿಧಾನಸೌಧದ್ದು ಸಿದ್ದರಾಮಯ್ಯನವ್ರು ಭಾಗ ಹಾಕೊಂಬಿಟ್ಟವ್ರೆ. ಹೊಡೆದಾಟ ಅಲ್ಲ, ಕುರ್ಚಿ ಗಲಾಟೆ. ಇದು ಸಿ ಎಂ ಕುರ್ಚಿ ಗಲಾಟೆಗೋಸ್ಕರ ಇದನ್ನು ಭಾಗ ಹಾಕೊಂಬಿಟ್ಟವ್ರೆ. ಅದರಿಂದ ಅದು ಡಿ ಕೆ ಶಿವಕುಮಾರ್ ತಲೆ ಕಟ್ಟೋಕ್ಕೆ ಅವ್ರು ಮಾಡ್ತಾಯಿದ್ದಾರೆ, ಈ ಡಿ ಕೆ ಶಿವಕುಮಾರ್ ಇವ್ರ ತಲೆ ಕಟ್ಟೋಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ತಾಯಿದ್ದಾರೆ. ಇದರಲ್ಲಿ 11 ಜನದ ಸಾವಾಗಿದೆ. ಈ ಸಾವಿಗೆ ನೇರವಾಗಿ ಈ ಸರ್ಕಾರನೇ ಕಾರಣ. ಕಾಲ್ತುಳಿತ ದುರಂತದಲ್ಲಿ ಸರ್ಕಾರದ ಪಾತ್ರ ಇಲ್ಲ, ಎಲ್ಲವೂ ಕೆಎಸ್ಸಿಎ ಅವರದ್ದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇದಕ್ಕೆ ತಿರುಗೇಟನ್ನ ಕೊಟ್ಟಿರುವಂತ ವಿಪಕ್ಷ ನಾಯಕ ಆರ್ ಅಶೋಕ್ ಎಲ್ಲಾ ಅವಾಂತರ ಆಗಿರೋದು ಸರ್ಕಾರದಿಂದಲೇ ಅಂತ ಹೇಳಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ನೋಡೋಣ. ರೆಗ್ಯುಲರ್ ಕೋರ್ಸ್ನಲ್ಲಿ DPR ಸೆಕ್ರೆಟರಿ ಹೇಳಿದ್ದಾರೆ. ನನ್ ಕೇಳಿದ್ರು ಚೀಫ್ ಸೆಕ್ರೆಟರಿ, ನನಗೆ ಮಾಡೋಣ ಸಾರ್ ಅಂತ ಹೇಳಿದ್ರು. ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ, ಮಾಡೋಣ ಆಯಿತು ಮಾಡಿ. ಆಮೇಲೆ ಇವರು ಕ್ರಿಕೆಟ್ ಅಸೋಸಿಯೇಷನ್ನವರು ಸೆಕ್ರೆಟರಿ ಮತ್ತು ಟ್ರೆಜರರು ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು. ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು, ಅವ್ರು ಮಾಡಿರೋ ಫಂಕ್ಷನ್ನು. ನನಗೆ ಇನ್ವೈಟ್ ಮಾಡಿದ್ರು. ಆಮೇಲೆ ಗವರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು. ನಾನು ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ. ಸರ್ಕಾರದ್ದೇನಿಲ್ಲ, ಕರೆದಿಲ್ಲ. ಇಲ್ಲ, ಇಲ್ಲ. ಯಾರು ನಿಮ್ಗೆಲ್ಲ ಇವೆಲ್ಲ ಹೇಳಿದ್ರು? ಬಿಜೆಪಿಯವರು ಹೇಳೋದು ಕೇಳ್ಕೊಂಡು ಹೇಳ್ತಾ ಇದ್ರು. ಮತ್ತೆ ಅಲ್ಲ, ನಿಮ್ಗೆ ಮಾಹಿತಿ ಎಲ್ಲಿಂದ ಬಂತು? ಇಲ್ಲ, DCMಗೂ ಗೊತ್ತಿಲ್ಲ, ಅಲ್ಲ ಇವ್ರಿಗೆ ಹೋಮ್ ಮಿನಿಸ್ಟರ್ಗೂ ಗೊತ್ತಿಲ್ಲ, ನನಗೂ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಇದೇ DPR ಅವ್ರು ಕೊಟ್ಟಿದ್ದಾರೆ, ಇದೇ ಪೊಲೀಸವ್ರು ಕೊಟ್ಟಿದ್ದಾರೆ. ಪೊಲೀಸರು ಯಾರ ಕಡೆ ಬರ್ತಾರೆ? ಇಂಟೆಲಿಜೆನ್ಸ್ ಯಾರ ಕಡೆ ಇದೆ? ಇದೇ ಸಿದ್ದರಾಮಯ್ಯನವ್ರ ಕೈಲೇ ಇದೆ. ಎಲ್ಲ ಮಾಡಿರೋ ಅಂಥದ್ದು ಸರ್ಕಾರನೇ. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅವ್ರ ಪಾಡಿಗೆ ಅವ್ರು ಬಿಟ್ಟುಬಿಟ್ಟಿದ್ರೆ ಅಲ್ಲಿ ಏನು ಗೊಂದಲನೇ ಆಗ್ತಾ ಇರಲಿಲ್ಲ. ಇಲ್ಲಿಂದ ಫೋನ್ ಮಾಡಿ ಈ ಕಾರ್ಯಕ್ರಮ ಮುಗಿಯೋವ್ರಿಗೆ ಒಂದು ಗೇಟು ತೆಗಿಬಾರ್ದು ಅಂತ ಆದೇಶ ಮಾಡಿದವ್ರು ಯಾಕೋ? ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರದ್ದೇ ಬಿಟ್ಟುಬಿಟ್ಟಿದ್ರೆ ಅವ್ರ ಪಾಡಿಗೆ ಅವರು ಕ್ಯೂ ಮಾಡಿ ಅವ್ರು ಕಳಿಸ್ಬಿಟ್ಟಿವ್ರು, ಬಂದಂಗೆ ಜನನ ಕಳಿಸ್ಬಿಟ್ಟವ್ರು. 3 ಗಂಟೆಯಿಂದನೇ ಬಿಟ್ಟುಬಿಟ್ಟಿದ್ರೆ ಯಾವುದೋ ಸಮಸ್ಯೆ ಆಗ್ತಾ ಇರಲ್ಲ. ಸ್ಟಾಪ್ ಮಾಡಿ ಇಲ್ಲಿ ಕಾರ್ಯಕ್ರಮದಲ್ಲಿ ಜನ ಹೊರಟೋಗ್ಬಿಡ್ತಾರೆ ಸ್ಟೇಡಿಯಂಗೆ ಅಂತ ನಿಮ್ಮ ತೆವಲು ತೀರ್ಸ್ಕೊಳಕ್ಕೋಸ್ಕರ ಇಲ್ಲಿನ ಜನ ಹೋಗಬಾರ್ದು. ಅಲ್ಲಿ ಸ್ಟೇಡಿಯಮಲ್ಲಿ ಅದು ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಫೋನ್ ಮಾಡಿ ಅಲ್ಲಿಂದ ತಡೆದಿದ್ದಾರೆ. ನನಗೆ ಅಲ್ಲಿನ ಅಧಿಕಾರಿಗಳೇ ಹೇಳಿದ್ದಾರೆ, ಯಾರು ಕ್ರಿಕೆಟ್ ಸ್ಟೇಡಿಯಂ ಅಧಿಕಾರಿಗಳಿದ್ದಾರೋ ಅವರೇ ಹೇಳಿದ್ದಾರೆ, ಸರ್ 3 ಗಂಟೆಗೆ ಬಿಟ್ಬಿಟ್ಟಿದ್ರೆ ಈ ಸಮಸ್ಯೆನೇ ಆಗಿರಲಿಲ್ಲ, ಬಿಡ್ತಾ ಇಲ್ಲ ಸರ್. ಪೊಲೀಸರು ಕೇಳಿದ್ರೆ ನಮಗೆ ಇನ್ಸ್ಟ್ರಕ್ಷನ್ ಬಂದಿಲ್ಲ, ಅಲ್ಲಿ ಕಾರ್ಯಕ್ರಮ ಮುಗಿಯೋವರೆಗೂ ಬಿಡಬಾರ್ದು ಅಂತ ಹೇಳಿದ್ದಾರೆ. ಇದು ಸ್ಪಷ್ಟ ಆಯ್ತಲ್ಲ, ಈ ಸಾವಿಗೆ ಇವರೇ ಕಾರಣ.